ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರಜಾವಾಣಿಯ ಮಾಸ್ಟರ್ ಮೈಂಡ್ ವಿಡಿಯೋ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಸ್ತುತ ಸಂಚಿಕೆಯಲ್ಲಿ ನಾನು ಚರ್ಚೆ ಮಾಡುತ್ತಿರುವಂಥ ವಿಚಾರ UAPA 1961. ಮೊನ್ನೆ ಸಂಸತ್ತಿನಲ್ಲಿ ಈ ಕಲರ್ ಬಾಂಬ್ಗಳನ್ನ ಹಾಕಿದರು ನೋಡಿ, ಅವ್ರನ್ನ ಕೂಡ ಇದೇ ಒಂದು ಕಾಯ್ದೆ ಅಡಿಯಲ್ಲಿ ಬಂಧನ ಮಾಡಲಾಗಿದೆ. ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 1967 ಅಥವಾ ಕಾನೂನುಬಾಹಿರ ಚಟುವಟಿಕೆಗಳ ನಿಷೇಧ ಕಾಯ್ದೆ 1967. ಇಲ್ಲಿ ಈ ಕಾಯ್ದೆಯ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕಿಂತ ಕಾಯ್ದೆಯಲ್ಲಿ ಬೇಲ್ ಅಥವಾ ಜಾಮೀನು ಕೊಡುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ದೀನಿ. ಮೊದಲನೇದಾಗಿ ಈ ಒಂದು ವಿಚಾರವನ್ನು ನಾನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಒಂದು ಕಾನೂನಿನ ನಿಯಮಾವಳಿ ಅಥವಾ ನಮ್ಮ ಭಾರತದ ಸರ್ಕಾರದಲ್ಲಿ ಅಥವಾ ಭಾರತದ ಕಾನೂನುಗಳ ಪ್ರಕಾರ ಬೇಲ್ ಇಸ್ ದ ರೂಲ್, ಜೈಲ್ ಇಸ್ ಆನ್ ಎಕ್ಸೆಪ್ಷನ್ ಅನ್ನೋ ವಿಚಾರದ ಬಗ್ಗೆ ಗಮನ ಇರಲಿ. ಅಕಾರ್ಡಿಂಗ್ ಟು CRPC ಅಪರಾಧ ದಂಡ ಸಂಹಿತೆ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೆ ಜಾಮೀನನ್ನು ನೀಡುವುದು ಅದು ನಿಯಮಾವಳಿ ಸಾಮಾನ್ಯ ಕಾನೂನಿನಲ್ಲಿ. ಯಾಕಂದರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗುತ್ತೆ. ಜೈಲ್ ಈಸ್ ಅನ್ ಎಕ್ಸೆಪ್ಷನ್ ಅಂದರೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ, ಬೇರೆ ದಾರಿನೇ ಇಲ್ಲದಂಥ ಸಂದರ್ಭಗಳಲ್ಲಿ ಮಾತ್ರ ಅವರಿಗೆ ಜೈಲು ಶಿಕ್ಷೆಯನ್ನು ಕೊಡಬೇಕಾಗುತ್ತೆ ಅನ್ನೋದು ನಮ್ಮ CRPCನಲ್ಲಿರುವಂತಹ ರೂಲ್ ಇದು. ಸೊ ಈಗ ಯಾಕೆ ವಿಚಾರ ಸುದ್ದಿಗೆ ಬಂದಿದೆ ಅಂದರೆ, ಈ ಖಲಿಸ್ತಾನ್ ಚಳವಳಿ ಬಗ್ಗೆ ನಿಮಗೆಲ್ಲ ಗೊತ್ತು. ಅದ್ರ ಜೊತೆಗೆ ಗುರುತಿಸಿಕೊಂಡಿರುವಂಥ ಒಬ್ಬ ಆರೋಪಿಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನು ನಿರಾಕರಿಸಿದೆ. ಈ ಆರೋಪಿಯನ್ನು UAPA ಕಾಯ್ದೆ 1967 ಪ್ರಕಾರ ಬಂಧಿಸಲಾಗಿತ್ತು. ಸೊ ಇವರು ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದರು. ಆಗ ಸುಪ್ರೀಂ ಕೋರ್ಟ್ ಇವರಿಗೆ ನಿರಾಕರಣೆಯನ್ನು ಮಾಡಿ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಜೈಲು ಶಿಕ್ಷೆ ನೀಡಲಾಗುತ್ತೆ, ಜಾಮೀನು ನಿಯಮಾವಳಿಯಾಗಿರುತ್ತೆ. ಆದರೆ ಕಾನೂನು ಬಾಹಿರ ಚಟುವಟಿಕೆಗಳ ನಿಷೇಧ ಕಾಯ್ದೆ ಅಡಿಯಲ್ಲಿ ಈ ಅಂಶ ಅನ್ವಯ ಆಗೋದಿಲ್ಲ ಅಂತ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಮೊದಲನೇದಾಗಿ ಈ ಕಾಯ್ದೆ ಬಗ್ಗೆ ಮಾತಾಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನಂದರೆ, ಇದೆಲ್ಲ ಪ್ರಿಲಿಮ್ಸ್ಗೆ ಯೂಸ್ ಆಗುತ್ತೆ. ನಿಮಗೆ ಹೇಗೋ KPSC ನೋಟಿಫಿಕೇಷನ್ ಆಗಿದೆ. 1966 ಇದನ್ನು ಆರ್ಡಿನೆನ್ಸ್ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲಾಯಿತು. ಸೊ ಸುಗ್ರೀವಾಜ್ಞೆಯ ಮೂಲಕ ಇಂಥ ಒಂದು ಅತಿ ದೊಡ್ಡ ಕಾನೂನನ್ನು ಜಾರಿಗೆ ತರ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಜನರ ಮೇಲೆ ಕಠಿಣ ಕ್ರಮ ತಗೋಬೋದು ಮತ್ತು ನಾಗರಿಕರಿಗೆ ಸಂರಕ್ಷಣೆ ಸಿಗೋದಿಲ್ಲ. ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯಾಗಿ ನಂತರ ಇದು ಶಾಸನವಾಗಿ ಬರಬೇಕು ಅಂತ ಆರೋಪಗಳು ಕೇಳಿಬಂದಾಗ 1967 ಫಸ್ಟು ಆರ್ಡಿನೆನ್ಸು 67 ಇದಕ್ಕೆ ಕಾಯ್ದೆಯ ಸ್ವರೂಪವನ್ನು ನೀಡಲಾಯಿತು ಅಂತ ಹೇಳ್ಬೋದು. ಸೊ ಈ ಕಾಯ್ದೆಯ ಪ್ರಕಾರ ಭಾರತದ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ಧಕ್ಕೆ ಉಂಟಾಗುವಂತಹ ಯಾವುದೇ ಚಟುವಟಿಕೆಗಳು ಅಥವಾ ಕ್ರಮಗಳಾಗಿರ್ಬೋದು, ಅದು ವ್ಯಕ್ತಿಯಿಂದ ಆಗಿರ್ಬೋದು ಅಥವಾ ಸಂಘಟನೆಯ ವತಿಯಿಂದ ಆಗಿರ್ಬೋದು, ಅಥವಾ ಭಾರತದಲ್ಲಿ ಈ ಒಂದು ಪ್ರತ್ಯೇಕತಾವಾದದ ಬಗ್ಗೆ ವಾದವನ್ನು ಮಂಡಿಸೋದು ಮತ್ತು ಪ್ರಯತ್ನ ಪಡುವಂಥ ಶಕ್ತಿಗಳ ಮೇಲೆ ಮತ್ತು ಸಂಘಟನೆಗಳ ಮೇಲೆ ಮತ್ತು ವ್ಯಕ್ತಿಗಳ ಮೇಲೆ ಈ ಕಾನೂನನ್ನು ಜಾರಿಗೆ ತರ್ಬೋದು. ಸೊ ರಾಷ್ಟ್ರಾದ್ಯಂತ ಈ ಕಾಯ್ದೆ ಏನಾದರೂ ಜಾರಿಯಾದರೆ ಅಥವಾ ಈ ಕಾಯ್ದೆ ಅನುಷ್ಠಾನಕ್ಕೆ ಅಥವಾ ಈ ಕಾಯ್ದೆಯ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಬಂಧನವಾದರೂ ಸರಿ, ಅದರ ತನಿಖೆಯ ಒಂದು ಅಧಿಕಾರ ರಾಷ್ಟ್ರೀಯ ತನಿಖಾ ಸಂಸ್ಥೆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಈ ಕಾಯ್ದೆಗೆ ಆಗಿರುವಂಥ ತಿದ್ದುಪಡಿಗಳ ಬಗ್ಗೆ ಮಾತಾಡೋದಾದರೆ, ಇದು ಕೂಡ ಪ್ರಿಲಿಮ್ಸ್ಗೆ ಯೂಸ್ ಆಗುತ್ತೆ. 2004, 2008, 12 ಮತ್ತು 2019. ಸೊ 4 ಸಂದರ್ಭಗಳಲ್ಲಿ ಇದು ತಿದ್ದುಪಡಿಯಾಗಿ ಇತ್ತೀಚೆಗೆ ಏನು ಮಾಡಿದ್ದಾರೆ, ಫೈನಾನ್ಷಿಯಲ್ ಸಪೋರ್ಟ್, ಹಣಕಾಸಿನ ಸಹಕಾರ ಕೊಡೋದು, ಸೈಬರ್ ಭಯೋತ್ಪಾದನೆ ಅಥವಾ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ವ್ಯಕ್ತಿ ಅಥವಾ ಸಂಸ್ಥೆಗಳ ಆಸ್ತಿಯ ಒಂದು ಒತ್ತುವರಿ ಆಗಿರ್ಬೋದು, ಇನ್ನಿತರೆ ಅಂಶಗಳನ್ನು ಈ ಕಾಯ್ದೆಗೆ ತಿದ್ದುಪಡಿಯ ಮೂಲಕ ಸೇರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು 2008 ಒಂದು ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ, 43D ಕ್ಲಾಸ್ 5, 43 ಕಲಂ D ಉಪಕಲಂ 5 ಅಂತ ಕರಿತೀವಿ ಇದನ್ನು. ಸೊ ಈ ತಿದ್ದುಪಡಿ ಅನ್ವಯ ಪ್ರಕರಣವನ್ನು ದಾಖಲಿಸಿದಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಆರೋಪಿಯ ಮೇಲೆ ದಾಖಲಾಗಿರುವ ಆರೋಪಗಳು ನ್ಯಾಯಸಮ್ಮತವಾಗಿದೆ ಎನ್ನುವ ಅಂಶ ಗೋಚರವಾದರೆ ಸಾಕು, ಅವರಿಗೆ ಜಾಮೀನನ್ನು ನಿರಾಕರಣೆ ಮಾಡ್ಬೋದು.
ಇನ್ನು ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ಆರೋಪಿ ನ್ಯಾಯಾಲಯಕ್ಕೆ ತನ್ನ ಮೇಲೆ ನ್ಯಾಯಸಮ್ಮತವಾಗಿ ಆರೋಪಗಳನ್ನ ಹೂಡಿರಲ್ಲ ಅಥವಾ ಸತ್ಯಕ್ಕೆ ಹತ್ತಿರವಾಗಿರಲ್ಲ ಅಂತ ಏನಾದ್ರು ಅನಿಸಿದ್ರೆ ಅದನ್ನು ಸಾಬೀತುಪಡಿಸುವ ಹೊಣೆಗಾರಿಕೆಯನ್ನು ಯಾರು ಹೊಂದಿರ್ತಾರೆ? ಆರೋಪಿನೇ ಹೊಂದಿರ್ತಾನೆ. ಸೊ ವಿಫಲವಾದಂತಹ ಸಂದರ್ಭದಲ್ಲಿ ಅವನಿಗೆ ಜಾಮೀನು ನಿರಾಕರಿಸ್ಬೋದು ನ್ಯಾಯಾಲಯಗಳು. ಇನ್ನು ಭಾರತದ ಅಪರಾಧ ದಂಡ ಸಂಹಿತೆ ಪ್ರಕಾರ ಅವರನ್ನು ಸಾಬೀತಾಗೋವರೆಗೂ ನಿರಪರಾಧಿ ಅಂತಲೇ ಕರೆಯೋದು. ಆದರೆ ಈ ಅಂಶಕ್ಕೆ ಕೆಲವು ಮಾರ್ಪಾಡುಗಳನ್ನು ಕಾಯ್ದೆಯಲ್ಲಿ ತರಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಿನ ತೀರ್ಪುಗಳೇನು ಹೇಳುತ್ತೆ? ಮೊದಲನೇದಾಗಿ ಅಂಜಲಾ ಹರೀಶ್ ಸೊಂಟಕ್ಕಿ ವರ್ಸಸ್ ಮಹಾರಾಷ್ಟ್ರ 2013. ಸೊ ಸೆಕ್ಷನ್ 43D ಉಪಕಲಂ 5 ಪ್ರಕಾರ ಕಠಿಣ ಅಂಶಗಳಿದ್ರೂ ಕೂಡ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು ಜಾಮೀನನ್ನು ನೀಡುತ್ತೆ. ಕಾರಣ ಏನಂತಂದರೆ ಬಂಧಿಸಿ ತುಂಬ ಕಾಲಗಳಾಗುತ್ತೆ ಮತ್ತು ತ್ವರಿತಗತಿಯಲ್ಲಿ ಒಂದು ಪ್ರಕರಣವನ್ನು ವಿಲೇವಾರಿ ಮಾಡಲು ಸಾಧ್ಯವಾಗದ ಕಾರಣದಿಂದ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಜೈಲಿನ ವಾಸದ ಅವಧಿ ತುಂಬ ಹೆಚ್ಚಾಗಿದ್ದ ಕಾರಣದಿಂದ ಇವರಿಗೆ ಬೇಲನ್ನು ಅಥವಾ ಜಾಮೀನನ್ನು ಕೊಡುತ್ತೆ. ಇನ್ನು 2019 ಮತ್ತೊಂದು ಪ್ರಕರಣ ಯಾವುದು ಅಂದರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ವರ್ಸಸ್ ಜಹೋರ್ ಅಹಮದ್ ಶಾ ವತಾಲಿ. ಇಲ್ಲಿ ಸುಪ್ರೀಂ ಕೋರ್ಟ್ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದ ನಂತರ ಜಾಮೀನು ನೀಡಲು ಸಾಧ್ಯ ಆಗಲ್ಲ ಅನ್ನೋ ಆದೇಶವನ್ನು ಕೂಡ ಹೊರಡಿಸಿತ್ತು. ಅಂದರೆ ಚಾರ್ಜ್ ಶೀಟ್ ಫೈಲ್ ಆದಮೇಲೆ ಜಾಮೀನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವಿಚಾರ ಈ ತೀರ್ಪಿನಿಂದ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಇನ್ನು 2021 ಯೂನಿಯನ್ ಗೌರ್ಮೆಂಟ್ ವರ್ಸಸ್ ನಜೀಬ್, ಇದರಲ್ಲಿ ಸೆಕ್ಷನ್ 21 ಉಲ್ಲಂಘನೆ ಆದರೆ ಅಥವಾ ಯಾವುದೇ ಆಧಾರವಿಲ್ಲದೆ ಕಾನೂನುಬಾಹಿರ ಚಟುವಟಿಕೆಗಳ ನಿಷೇಧ ಕಾಯ್ದೆ ಅಡಿಯಲ್ಲಿ ವ್ಯಕ್ತಿಯನ್ನು ಬಂಧಿಸಿದ್ರೆ ಜಾಮೀನು ನೀಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಆದೇಶ ಹೊರಡಿಸಿದೆ. ಇಲ್ಲಿ ನೀವು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನ ಗಮನಿಸಿದ್ರೆ ಮಾನವೀಯ ಹಕ್ಕುಗಳು, ಮೂಲಭೂತ ಹಕ್ಕುಗಳು ನ್ಯಾಯಸಮ್ಮತವಾಗಿ ಪ್ರಕರಣವನ್ನು ದಾಖಲು ಮಾಡದ ಸಂದರ್ಭದಲ್ಲಿ ಜಾಮೀನು ಕೊಡ್ಬೋದು ಅಂತ ಹೇಳಿದೆ. ಹಾಗೆ ಕಠಿಣ ಸಂದರ್ಭಗಳಲ್ಲಿ ಜಾಮೀನು ಕೊಡೋದಕ್ಕಾಗೋದಿಲ್ಲ ಅಂತ ಕೂಡ ಹೇಳಿದೆ. ಇನ್ನು ಕೊನೆಯ ಪ್ರಕರಣ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಡೆಲ್ಲಿ, ರಾಷ್ಟ್ರೀಯ ರಾಜಧಾನಿ ದೆಹಲಿ ವರ್ಸಸ್ ದೇವಾಂಗಣ. ಈ ಪ್ರಕರಣದಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಸೂಕ್ತ ದಾಖಲಾತಿಗಳನ್ನ ಕೊಡಿ ಅಂತ ಕೇಳಿದ್ದಾರೆ. ಆದರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ದಾಖಲಾತಿಯನ್ನು ಕೊಡಲು ವಿಫಲವಾದ ಕಾರಣದಿಂದ ಜಾಮೀನನ್ನು ನೀಡಿದೆ. ಒನ್ಸ್ ಅಗೇನ್ ಫೇಕ್ ಕೇಸಸ್ನ ಹಾಕಿದ್ರೆ ಅಥವಾ ಕಾಂಕ್ರೀಟ್ ಎವಿಡೆನ್ಸ್ ಇಲ್ಲದೆ ಕೇಸಸ್ನ ಹಾಕಿದ್ರೆ ಅಂಥ ಟೈಮಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿರೋದನ್ನು ನೀವು ಕಂಡು ಬಂದಿದೆ. ಸೊ ಈ ಕಾಯ್ದೆಯಲ್ಲಿ ಜಾಮೀನು ಸಿಗುವುದೇ ಇಲ್ಲ ಎನ್ನುವ ಒಂದು ಮನೋಭಾವನೆ ವಿದ್ಯಾರ್ಥಿಗಳಲ್ಲಿ ಬೇಡ. ಪ್ರಿಲಿಮ್ಸಲ್ಲಿ ಏನಾದರೂ ಕೇಳಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಇರಲಿ. ಇನ್ನು ಕೆಲವು ಆತಂಕಕಾರಿ ಅಂಶಗಳನ್ನ ಲೇಖನದಲ್ಲಿ ಬರೆದಿದ್ದೀನಿ. 2018 2020 4690 ವ್ಯಕ್ತಿಗಳನ್ನ ಈ ಕಾಯ್ದೆನಲ್ಲಿ ಬಂಧಿಸಿದ್ದಾರೆ. ಬಟ್ ವಿಶೇಷತೆ ಏನಂದರೆ 3% ಮಾತ್ರ ಕನ್ವಿಕ್ಷನ್ ಆಗಿದೆ. ಉಳಿದಿರೋದೆಲ್ಲ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆ ಆಗಿದ್ದಾರೆ ಅಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ಸಾಕ್ಷ್ಯಾಧಾರಗಳಿಲ್ಲದೆ ಪ್ರಕರಣಗಳನ್ನು ದಾಖಲಿಸ್ತಿರೋದು ಇಲ್ಲಿ ಕಂಡುಬರುತ್ತಿದೆ. ಇನ್ನು ಕೆಲ ವಿಶ್ಲೇಷಕರು ಪ್ರಕಾರ ಅವ್ರು ಹೇಳ್ತಿರೋದೇನೆಂದರೆ ಕಾಂಕ್ರೀಟ್ ಎವಿಡೆನ್ಸ್ ಅಥವಾ ಆಬ್ಜೆಕ್ಟಿವಿಟಿ ಇಲ್ಲ ಈ ಕಾಯ್ದೆಯಲ್ಲಿ. ಸೊ ತನಿಖಾಧಿಕಾರಿಗಳು ಏನು ಮಾಡ್ತಿದ್ದಾರೆ, ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗತವಾಗಿ ಈ ಕಾಯ್ದೆಯನ್ನು ತಮಗೆ ಅರ್ಥವಾಗುವ ರೀತಿಯಲ್ಲಿ ಅರ್ಥೈಸಿರೋ ಪ್ರಕರಣಗಳು ಕೂಡ ಕಂಡು ಬಂದಿದ್ದು, ಅಂತಹ ವ್ಯಕ್ತಿಗಳು ಸುಮ್ಮನೆ ಸಮಾಜದಲ್ಲಿ ಅವರು ಕೆಟ್ಟ ಹೆಸರಾಗುತ್ತೆ, ಜೈಲಲ್ಲಿ ಇರಬೇಕಾಗತ್ತೆ, ತಮ್ಮ ಜೀವನದ ಎಲ್ಲ ಒಂದು ವಿಚಾರಗಳನ್ನ ಕಳ್ಕೊತಾರೆ. ಸೊ ಆ ಥರ ಕೂಡ ಆಗ್ತಿದೆ. ಕೆಲವು ವ್ಯಕ್ತಿಗಳು ಮತ್ತು ನಿರ್ದಿಷ್ಟ ಗುಂಪುಗಳ ಮೇಲೆ ದುರ್ಬಳಕೆ ಕೂಡ ಆಗ್ತಿದೆ ಅನ್ನೋ ಅಂಶ ಕೂಡ ಬೆಳಕಿಗೆ ಬಂದಿದೆ. ಇನ್ನು 2013 ಸರ್ಕಾರ ಒಂದು ತಿದ್ದುಪಡಿ ತಂದಿದೆ ಈ ಕಾಯ್ದೆಗೆ. ಸೊ ಈ ಕಾಯ್ದೆಯಲ್ಲಿ ಸರ್ಕಾರಕ್ಕೆ ಒಂದು ವಿಶೇಷವಾದಂಥ ಅಧಿಕಾರವನ್ನು ನೀಡಿದ್ದು, ಯಾವುದೇ ವ್ಯಕ್ತಿಯನ್ನು ಭಯೋತ್ಪಾದಕ ಅಂತ ಘೋಷಣೆ ಮಾಡೋ ಅಧಿಕಾರ ಸರ್ಕಾರಕ್ಕೆ ನೀಡಲಾಗಿದೆ ಈ ಕಾಯ್ದೆಯಲ್ಲಿ. ಮತ್ತು ನ್ಯಾಯಾಲಯದಲ್ಲಿ ಇದನ್ನು ಪ್ರಶ್ನಿಸುವ ಅಧಿಕಾರವೂ ಕೂಡ ಇರೋದಿಲ್ಲ, ನ್ಯಾಯಾಂಗ ಪರಾಮರ್ಶೆ ಇರೋದಿಲ್ಲ, ಆರ್ಟಿಕಲ್ 13 ಇದರಲ್ಲಿ ಅಪ್ಲೈ ಆಗೋದಿಲ್ಲ ಅಂತ ಹೇಳಿ ಅಂಶ ಸೇರಿಸಿರೋದು ಕೂಡ ಆರ್ಟಿಕಲ್ 13 ಉಲ್ಲಂಘನೆ ಆಗುತ್ತೆ, 14 ಕೂಡ ಉಲ್ಲಂಘನೆ ಆಗುತ್ತೆ. ಸೊ ಸರಳವಾಗಿ ಹೇಳಬೇಕು ಅಂದರೆ ಈ ಥರದ ಕಾಯ್ದೆಗಳು ಭಾರತದಂಥ ರಾಷ್ಟ್ರಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ರೀತಿ ರಾಷ್ಟ್ರಗಳಲ್ಲೂ ಬೇಕಾಗುತ್ತೆ. ಆದರೆ ಈ ಕಾಯ್ದೆಗಳನ್ನ ಜಾರಿಗೆ ತರುವಾಗ ಮಾನವೀಯ ಹಕ್ಕುಗಳು, ಸಂವಿಧಾನಾತ್ಮಕ ಹಕ್ಕುಗಳು ಮತ್ತು ವ್ಯಕ್ತಿಗತ ಹಕ್ಕುಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ, ನ್ಯಾಯಕ್ಕೆ ಕುಂಠಿತ ಬರದ ರೀತಿಯಲ್ಲಿ ಈ ಶಾಸನವನ್ನು ಜಾರಿಗೆ ತರಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದ.